ಬಸ್ನಲ್ಲಿ ಏಕಾಏಕಿ ಹೊಗೆ ಕಾಣಿಸಿಕೊಂಡಿರುವಂತಹ ಘಟನೆಯೊಂದು ಈಗ ಬೆಳಕಿಗೆ ಬಂದಿರುವಂತದ್ದು. ಖಾಸಗಿ ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ಈಗ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಸ್ನಲ್ಲಿ ಏಕಾಏಕಿ ಕಾಣಿಸಿಕೊಂಡ ದಟ್ಟ ಹೊಗೆ ಖಾಸಗಿ ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ಈಗ ಪ್ರಯಾಣಿಕರು ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ವಿಆರ್ಎಲ್ ಬಸ್ನಲ್ಲಿ ಏಕಾಏಕಿ ಕಾಣಿಸಿಕೊಂಡ ದಟ್ಟ ಹೊಗೆ ಪ್ರಾಣಾಪಾಯದಿಂದ ನೂರಾರು ಜನರು ಈಗ ಪಾರಾಗಿದ್ದಾರೆ. ಕಲಬುರಗಿಯ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸೋನ್ ಗ್ರಾಮದ ಬಳಿ ಒಂದು ಭೀಕರ ಘಟನೆ ಸಂಭವಿಸಿರುವಂತದ್ದು. ಸುಮಾರು 30ಕ್ಕೂ ಅಧಿಕ ಪ್ರಯಾಣಿಕರಿದ್ದಂತಹ ಬಸ್ ಇದಾಗಿದ್ದು, ಹುಬ್ಬಳ್ಳಿಯಿಂದ ಬೀದರ್ಗೆ ಬರ್ತಿದ್ದಂತಹ ವಿಆರ್ಎಲ್ ಬಸ್ ಇದಾಗಿದೆ. ನಿನ್ನೆ ರಾತ್ರಿ ಹುಬ್ಬಳ್ಳಿಯಿಂದ ಸುಮಾರು 11:15ರಷ್ಟೊತ್ತಿಗೆ ಬೀದರ್ ಕಡೆ ಇದು ಹೊರಟಿತ್ತು. ಆ ಸಂದರ್ಭದಲ್ಲಿ ಬೆಳಗ್ಗೆ 5 ಗಂಟೆ ಸುಮಾರಿಗೆ ಬಸ್ನಲ್ಲಿ ಏಕಾಏಕಿ ಹೊಗೆ ಕಾಣಿಸಿಕೊಂಡಿದೆ. ಬಸ್ನಲ್ಲಿರುವಂತಹ ಎಲ್ಲರನ್ನ ಆತ ಚಾಲಕ ಈಗ ಬಚಾವ್ ಮಾಡಿದ್ದಾನೆ. ವಿಆರ್ಎಲ್ ಟ್ರಾವೆಲ್ಸ್ ವಿರುದ್ಧ ಈಗ ಪ್ರಯಾಣಿಕರು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಹೊಗೆ ಕಾಣಿಸಿಕೊಂಡ ಬಳಿಕ ಪರ್ಯಾಯ ಬಸ್ ವ್ಯವಸ್ಥೆ ಮಾಡದೆ ಟ್ರಾವೆಲರ್ಸ್ ಅನ್ನ ವೇಟ್ ಮಾಡಿಸಿದ್ದಾರೆ. ಹಾಗಾಗಿ ಕೆಲ ಗಂಟೆ ರಸ್ತೆಯಲ್ಲೇ ನಾವು ಕಳೆದಿದ್ದೇವೆ ಅಂತ ಪ್ರಯಾಣಿಕರು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಬಸ್ನಲ್ಲಿ ಪ್ರಯಾಣ ಮಾಡುತ್ತಿರುವಂತಹ ವೇಳೆ ಏಕಾಏಕಿ ಹೊಗೆ ಕಾಣಿಸಿಕೊಂಡಿದೆ. ಖಾಸಗಿ ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ಈಗ 30 ಜನರ ಪ್ರಾಣ ಬಚಾವಾಗಿರುವಂತದ್ದು. ವಿಆರ್ಎಲ್ ಬಸ್ನಲ್ಲಿ ಏಕಾಏಕಿ ದಟ್ಟ ಹೊಗೆ ಕಾಣಿಸಿಕೊಂಡಿರುವಂತಹ ಘಟನೆ ಈಗ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸೋನ್ ಗ್ರಾಮದ ಬಳಿ ಈ ಘಟನೆ ನಡೆದಿರುವಂತದ್ದು. ಸುಮಾರು 30ಕ್ಕೂ ಅಧಿಕ ಪ್ರಯಾಣಿಕರು ಆ ಒಂದು ಬಸ್ನಲ್ಲಿ ಪ್ರಯಾಣವನ್ನ ನಡೆಸ್ತಾ ಇದ್ರು. ಅದು ಹುಬ್ಬಳ್ಳಿಯಿಂದ ಬೀದರ್ ಕಡೆಗೆ ಹೋಗ್ತಾ ಇರುವಂತಹ ಬಸ್ ಅದಾಗಿದ್ದು 11:15ರಷ್ಟೊತ್ತಿಗೆ ಬೀದರ್ ಕಡೆ ಅದು ಹೊರಟಿತ್ತು. ಇಂದು ಬೆಳಗ್ಗೆ ಅಂದ್ರೆ 11:30ರಷ್ಟೊತ್ತಿಗೆ ಮೊನ್ನೆ ಹೊರಟಿತ್ತು. ಇವತ್ತು ಬೆಳಗ್ಗೆ 5 ಗಂಟೆ ಸುಮಾರಿಗೆ ಬಸ್ನಲ್ಲಿ ಏಕಾಏಕಿ ಹೊಗೆ ಕಾಣಿಸಿಕೊಂಡಿದೆ. ಬಸ್ನಲ್ಲಿ ಹೊಗೆ ಕಾಣಿಸಿಕೊಂಡ ಬಳಿಕ ಬಸ್ ಚಾಲಕ ಬಸ್ಸನ್ನ ನಿಲ್ಲಿಸ್ಬಿಟ್ಟು ಆ ಪ್ರಯಾಣಿಕರನ್ನ ಎಲ್ಲ ಕೆಳಗಡೆ ಇಳಿಸಿ ಎಲ್ಲರ ಪ್ರಾಣವನ್ನ ಉಳಿಸಿದ್ದಾರೆ. ಇನ್ನು ಇದೆಷ್ಟೆಲ್ಲ ಒಂದು ಕಡೆ ಆದ್ರೆ ಹೊಗೆ ಕಾಣಿಸಿಕೊಂಡ ಬಳಿಕ ಪ್ರಯಾಣಿಕರ ಬಸ್ ವ್ಯವಸ್ಥೆ ಮಾಡಿಲ್ಲ ಟ್ರಾವೆಲರ್ಸ್ ಅವರು ಅಂತ ವಿಆರ್ಎಲ್ ಟ್ರಾವೆಲ್ಸ್ ವಿರುದ್ಧ ಈಗ ಪ್ರಯಾಣಿಕರು ಕೂಡ ಅಸಮಾಧಾನವನ್ನ ಹೊರ ಹಾಕ್ತಾ ಇರುವಂತದ್ದು. ಇನ್ನು ಕೆಲ ಗಂಟೆಗಳ ಕಾಲ ಅದರಲ್ಲಿರುವಂತಹ ಪ್ರಯಾಣಿಕರು, ಮಕ್ಕಳು, ಗರ್ಭಿಣಿ ಪ್ರಯಾಣಿಕರು ಕೂಡ ಅದರಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಅವರೆಲ್ಲ ರೋಡ್ನಲ್ಲಿ ಕಾಯುವಂತಹ ಸ್ಥಿತಿ ನಮಗೆ ಬಂತು, ಎಂತ ಗತಿ ಬಂತು ಅಂತ ಅವರು ಅಸಮಾಧಾನವನ್ನ ಈಗ ಹೊರ ಹಾಕ್ತಾ ಇದ್ದಾರೆ. ಅದನ್ನೇ ಸರ್ ಗೋವಾ ಕಡೆ ಬೆಂಗಳೂರು ಸರ್ ಬೆಳಗ್ಗೆ ಯಾವ ಟೈಮಿಗೆ ಆಗಿತ್ತು? 5 ಗಂಟೆಗೆ. ಹೇಗೆ ಏನಾಯಿತು ಅನ್ನೋದು? ಶಾರ್ಟ್ ಸರ್ಕ್ಯೂಟ್ ಇದು ಸುಮಾರು ಎಷ್ಟು ಜನ ಪ್ಯಾಸೆಂಜರ್ ಇದ್ರು ಒಳಗಡೆ? ಇದು ಹೆಂಗೆ ಗೊತ್ತಾಯ್ತು ತಮಗೆ? ಒಳಗಡೆಯಿಂದ ನಾವು ಮಲ್ಕೊಂಡಾಗ ಅವರೇ ಎಬ್ಬಿಸ್ಬಿಟ್ರು. ಅಲ್ಲ, ಯಾರು ಒಬ್ಬರು ಮಾತಾಡಿ ಏನು ವಿಷಯ, ಇದಕ್ಕೆ ನಾವು ಏನು ಮಾಡಬೇಕು? ಅಲ್ಲ, ಇದಕ್ಕೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಕೊಳತು ಹೋಗಿರ್ತಕ್ಕಂಥ ಬಸ್ಸು ರೋಡ್ ಮೇಲೆ ಬಿಟ್ಟಿರೋದ್ರಿಂದ ನಮ್ಮ ಇಷ್ಟು ಪ್ಯಾಸೆಂಜರ್ಗಳು ಇಷ್ಟು ಕುಟುಂಬಗಳಿಗೆ ಏನಾಗಬಾರ್ದು. ಬೆಸ್ಟ್ ಟ್ರಾವೆಲರ್ಸ್ ಅನ್ಕೊಂಡು ಎಲ್ಲಕ್ಕಿಂತ ಜಾಸ್ತಿ ಹಳೆ ಬಸ್ ಇದೆ ಸರ್. ಎಲ್ಲದಕ್ಕೆ 700 ಇದ್ರೆ 400 ಇದ್ರು ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಅಂದ್ರೆ ನಮ್ಮ ಭಾಗಕ್ಕೆ ಒಳ್ಳೆ ಬಸ್ ಕೊಟ್ಟಿಲ್ಲ ಅಂತ ನಿಮ್ಗೆ ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ ಅಂತೇಳಿ ಮಾಡಿದ್ರೆ ನಮ್ಮ ಲಾಭಕ್ಕಾಗಿ ಎಂತ ಅದನ್ನೇ ಸರ್ ಗೋವಾ ಕಡೆ ಬೆಂಗಳೂರಿಗೆಲ್ಲ ಒಳ್ಳೆ ಬಸ್ ಕೊಡ್ತಾರೆ. ಗುಲ್ಬರ್ಗ ಯಾವತ್ತೂ ಇದೇ ಬಸ್ ಕೊಡ್ತಾರೆ. ಗುಲ್ಬರ್ಗ ಸೈಡ್ ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ. ಅವರು ಹಣದ ಲಾಭಕ್ಕಾಗಿ ಬಸ್ ನೋಡ್ರಿ ಪೂರಾ ಗ್ಲಾಸ್ ತೋರಿಸಿದ ಗ್ಲಾಸ್ ಮೇಲೆ ಗ್ಲಾಸಿಂದ ಪ್ಯಾಚ್ ಎಲ್ಲ ಇದೆಯಲ್ಲ.